ಒಂದು ದೂರದ ಹಳ್ಳಿಯ ಅಂಚಿನಲ್ಲಿ ದಟ್ಟವಾದ ಕಾಡಿತ್ತು. ಆ ಕಾಡಿನ ಮಧ್ಯೆ ಹಳೆಯದಾದ ಬಿರುಕು ಬಿದ್ದ ಒಂದು ಮನೆ ಇದ್ದಿತು. ಆ ಮನೆಯ ಬಗ್ಗೆ ಹಳ್ಳಿಯವರು ಅದು ಭೂತ ಮನೆಯೇ ಎಂದು ಹೇಳುತ್ತಿದ್ದರು. ಯಾರೂ ಆ ಮನೆಯ ಬಳಿ ಹೋಗಲು ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ದಿನ ರವಿ, ಕಿರಣ್ ಮತ್ತು ಮೀನಾಕ್ಷಿ ಎಂಬ 3 ಮಕ್ಕಳು ಆ ಕಾಡಿಗೆ ಹೋದರು. ಅವರು ಧೈರ್ಯಶಾಲಿಗಳು ಮತ್ತು ಕುತೂಹಲಿಗಳು. ನಾವು ಆ ಮನೆ ನೋಡೋಣ ಎಂದು ರವಿ ಹೇಳಿದಾಗ ಮೊದಲಿಗೆ ಎಲ್ಲರೂ ಹೆದರಿದರು. ಆದರೂ ಕುತೂಹಲ ಗೆದ್ದಿತು. ಕಾಡಿನೊಳಗೆ ನಡೆದು ಹೋಗುವಾಗ ಗಾಳಿ ವಿಚಿತ್ರವಾಗಿ ಊದುತ್ತಿತ್ತು. ಎಲೆಗಳು ಸರಸರನೆ ಶಬ್ದ ಮಾಡುತ್ತಿದ್ದವು. ಕೊನೆಗೆ ಅವರು ಆ ಹಳೆಯ ಮನೆಗೆ ತಲುಪಿದರು. ಮನೆ ಬಾಗಿಲು ನಿಧಾನವಾಗಿ ಕಿರಿಚ್ ಎಂದು ತೆರೆಯಿತು. ಒಳಗಡೆ ಕತ್ತಲೆ ಮತ್ತು ಚಳಿ ತುಂಬಿತ್ತು. ಅಕಸ್ಮಾತ್ ಯಾರು ಬಂದಿದ್ದಾರೆ ಎಂಬ ಶಬ್ದ ಕೇಳಿಸಿತು. ಮಕ್ಕಳು ಹೆದರಿಕೊಂಡರು. ಆದರೆ ಒಳಗಿನಿಂದ ಬಂದದ್ದು ಒಂದು ವೃದ್ಧಾತ್ಮನ ಶಬ್ದವಾಗಿತ್ತು. ಆತ ಒಂದು ಕಾಲದಲ್ಲಿ ಆ ಮನೆಯಲ್ಲಿ ವಾಸಿಸಿದ್ದ ಅರಣ್ಯ ರಕ್ಷಕನ ಆತ್ಮ ಎಂದು ತಿಳಿದುಬಂದಿತು. ಆ ಆತ್ಮ ಕಾಡನ್ನು ಕಾಪಾಡಲು ಅಲ್ಲೇ ಉಳಿದಿತ್ತು.